ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕಿ ಕನ್ನಡಿಗೆ ಮಾಡ್ತಿರೋ ನಾನೆಲ್ಲ ವೀಕ್ಷಕರಿಗೂ ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತು ನಾನು ನಿಮಗೆ ಒಬ್ಬ ಯುವಕನ ಬಗ್ಗೆ ಸ್ಫೂರ್ತಿದಾಯಕ ಆಗಿರುವಂತ ಈ ಒಂದು ಯುವಕನ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಆದ್ರೆ ಈ ಒಂದು ಯುವಕ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಕಷ್ಟಪಟ್ಟು ಕಷ್ಟದ ಶ್ರಮದಿಂದ ಒಂದು ಸಲೂನ್ ಅನ್ನ ಓಪನ್ ಮಾಡ್ಬೇಕಂತ ಮನಸ್ಸಿನಲ್ಲಿ ಇಟ್ಕೊಂಡಂತ ವ್ಯಕ್ತಿ ಕೊನೆಗೂ ತಮ್ಮ ಊರಿನಲ್ಲಿ ಒಂದು ಚಿಕ್ಕದಾಗಿ ಸಲೂನ್ ಅನ್ನ ಓಪನ್ ಮಾಡ್ತಾರೆ ವೀಕ್ಷಕರೇ. ಆ ಒಂದು ಓಪನ್ ಮಾಡಕ್ಕಿಂತ ಮುಂಚೆ ಈ ಒಂದು ಯುವಕನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ಬೇಕು. ಹಾಗಾಗಿ ಈ ಯುವಕನಿಗೆ ಇದ್ದಂತ ಒಂದು ಹಠ ಮತ್ತೆ ಆ ಒಂದು ನಾ ಚಿಕ್ಕ ಪುಟ್ಟದಾಗಿ ಕೆಲಸ ಕಲ್ತ್ಮೇಲೆ ಒಂದು ದೊಡ್ಡದಾಗಿ ಏನಾರ ಒಂದು ತನ್ನೂರಿನಲ್ಲಿ ಒಂದಿಷ್ಟು ಜನಕ್ಕೆ ಕೆಲಸನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಇಟ್ಕೊಂಡಂತ ವ್ಯಕ್ತಿ ಕೊನೆಗೂ ಒಂದು ಸ್ವಂತ ಸಲೂನ್ ಅನ್ನ ಓಪನ್ ಮಾಡ್ತಾರೆ ವೀಕ್ಷಕರೇ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಅವ್ರ ಬಾಯಲ್ಲೇ ಕೇಳೋಣ ವೀಕ್ಷಕರೇ. ನಮ್ಮ ಚಾನಲ್ ಅನ್ನ ಹೊಸದಾಗಿ ನೀವೇನಾದ್ರೂ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ವೀಕ್ಷಕರೇ ನಮಸ್ತೆ. ನಾ ಹೇಳ್ದಾಗೆ 26ನೇ ವಯಸ್ಸಿಗೆ ಒಬ್ಬ ಯುವಕ ಯಾವ ರೀತಿ ಅವ್ರನ್ನ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ರು ಅವ್ರ ಬಾಯಿಂದಾನೆ ಕೇಳೋಣ. ಇಲ್ಲೇ ನಮ್ಮ ಪಕ್ಕದಲ್ಲಿ ಇದಾರೆ ಅವರು, ಅವ್ರ ಹತ್ರ ಮಾತಾಡೋಣ. ಬ್ರದರ್, ನಿಮ್ಮ ಪರಿಚಯ ಮಾಡ್ಕೊಡ್ರಿ ಫಸ್ಟಿಗೆ. ನಮ್ಮ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತೇಳಿ, ನಮ್ಮ ಊರ್ ಬಂದ್ಬಿಟ್ಟು ಹಿರೇಮಲನಮೊಳೆ ಅಂತೇಳಿ. ನಾವು ಒಂದು 15 ವರ್ಷದಿಂದ ಇಲ್ಲೇ ಜಗಳೂರಲ್ಲಿ ಇದ್ದೀವಿ. ಚಿಕ್ಕ ವಯಸ್ಸಿಂದ ಓದ್ತಿರೋದ್ರಿಂದ ಈಗ ನಾವು SLC ಎಲ್ಲ ಇಲ್ಲೇ ಮಾಡಿದ್ದು, PU ಎಲ್ಲ. ಆದ್ರೆ ನಿಮ್ ಜರ್ನಿ ಯಾವ ತರ ಸ್ಟಾರ್ಟ್ ಆಯ್ತು ಅಂತ? ನಾನ್ ಜರ್ನಿ ಬಂದ್ಬಿಟ್ಟು ಹೋದ್ರಿಂದ ಸ್ಟಾರ್ಟ್ ಆಯ್ತು. ಒಂದ್ ಸ್ವಲ್ಪ ನಮ್ದು ಬಡತನ ಇತ್ತು, ಹಂಗಾಗಿ ನಾನು ಸ್ವಲ್ಪ ಊರ್ ಬಿಟ್ಟು ಹೋದೆ. ಬೆಂಗಳೂರಲ್ಲಿ ವರ್ಕ್ ಕಲ್ತ್ಕೊಂಡೆ ಎಲ್ಲ, ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ವರ್ಕ್ ಎಲ್ಲ. ಬೆಂಗಳೂರು ಅಂದ್ರೆ ಎಷ್ಟು ವರ್ಷ ಕಲ್ತ? ಯಾವ ವಯಸ್ಸಿನಾಗ ಹೋಗಿದ್ದೀನಿ? ಬೆಂಗಳೂರಿಗೆ ಹೋಗಿದ್ದು ನಾನು 17ನೇ ವರ್ಷದಲ್ಲಿ ಅಷ್ಟೇ. ಫಸ್ಟ್ ಇಯರ್ ಇನ್ನ ಕಂಪ್ಲೀಟ್ ಆಗಿತ್ತು ಅಷ್ಟೇ, ಅವಾಗ್ಲೇ ಹೋಗಿದ್ದೆ ನಾನು. ಅಲ್ಲಿ ಸ್ಟಾರ್ಟಿಂಗ್ ಸ್ಯಾಲರಿ ಎಷ್ಟಿತ್ತು ನಿಮಗೆ? ಸ್ಟಾರ್ಟಿಂಗ್ ಸ್ಯಾಲರಿ ಫಸ್ಟ್ ನೈಕಾ ಕಂಪ್ನಿ ಅಂತ ಅಲ್ಲಿ ಹೋಗಿ ಸೇರ್ಕೊಂಡೆ. ಅಲ್ಲಿ 13,000 ಕೊಡ್ತಾ ಇದ್ರು. ಅದಾದ್ಮೇಲೆ ಊಟ ಎಲ್ಲ ನಮಗೆ ಒಂದ್ ಸ್ವಲ್ಪ ಬಹಳ ತೊಂದರೆ ಆಗ್ತಿತ್ತು. ಹಂಗಾಗಿ ಮತ್ತೆ ಬಂದು ಹಿಮಾಲಯ ಕಂಪ್ನಿ ಹೋಗಿ ಜಾಯ್ನ್ ಆದ್ವಿ. ಅಲ್ಲಿ ಸ್ವಲ್ಪ ಊಟ ಕೊಡ್ತಾರ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಲ್ಲೋಗಿ ಜಾಯ್ನ್ ಆದ್ವಿ. ಅದಾದ್ಮೇಲೆ ಆಸ್ಟ್ರೇಲಿಯನ್ ಅಸೋಸಿಯೇಟ್ ಕಂಪ್ನಿ ಅಂತ ಒಂದಿತ್ತು, ಅದ್ರಲ್ಲಿ ಸ್ವಲ್ಪ ಜಾಯ್ನ್ ಆಗಿ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ನಮಗ್ ಗೊತ್ತಿರೋರು ಒಬ್ರು ಫ್ರೆಂಡ್ ಬಂದ್ಬಿಟ್ಟು, ನಿನ್ ಕೈಲೇ ಕೆಲಸ ಇದೆಯಲ್ವ, ನೀನ್ ಯಾಕೆ ಇನ್ನೊಬ್ರತ್ರ ಕೆಲಸ ಮಾಡ್ತೀಯ, ಅಲ್ಲಿ ಸಲೂನಿಗೆ ಸೇರ್ಸ್ತೀನಿ ಅಂತೇಳಿ ಅವ್ರಿಗೆ ಸೇರ್ಸಿದ್ರು. ಅಲ್ಲಿ ಫಸ್ಟ್ ಮಾದನೇಕನಹಳ್ಳಿಯಲ್ಲಿ LIC ಕ್ವಾರ್ಟರ್ಸ್ ಹತ್ರ ನಾನು ವರ್ಕ್ ಮಾಡ್ತಿದ್ದೆ. ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಓದೋಣ ಅಂತ ಹೋದೆ. ಮತ್ತೆ ಲಗ್ಗೆರೆಯಲ್ಲಿ ಡಿಗ್ರಿ ಕಾಲೇಜ್ ಸೇರ್ಕೊಂಡೆ. ಮತ್ತೆ ಅಲ್ಲಿಗೆ ಓದೆಲ್ಲ ಅಲ್ಲಿಗೆ ನಿಲ್ಸಿದೆ. ಮತ್ತೆ ಡಿಗ್ರಿ ಕಾಲೇಜ್ ಅಂತಂದ್ರೆ ಡೇ ಕಾಲೇಜ್ ಹೋಗ್ತಿದ್ರ ಅಥವಾ ಈವ್ನಿಂಗ್ ಕಾಲೇಜ್? ಯಾಕಂದ್ರೆ ಬೆಳಿಗ್ಗೆ ಹೊತ್ತೆಲ್ಲ ವರ್ಕ್ ಮಾಡ್ತಿದ್ದೆ, ರಾತ್ರಿ ಹೊತ್ತು ಈವ್ನಿಂಗ್ ಕಾಲೇಜ್ ಹೋಗ್ತಿದ್ದೆ. ಯಾಕಂದ್ರೆ ಬೆಂಗಳೂರು ಅಂತ ನಗರ ಪ್ರದೇಶದಲ್ಲಿ ಡೇ ಕಾಲೇಜ್ ಇರುತ್ತೆ ಅಥವಾ ಈವ್ನಿಂಗ್ ಕಾಲೇಜ್ ಇರುತ್ತೆ. ಯಾವ್ದು ಬೇಕಾದ್ರೂ ನಾವು ಜಾಯ್ನ್ ಆಗ್ಬೋದು. ನೀವು ಯಾವ್ದನ್ನ ಚೂಸ್ ಮಾಡಿದ? ಈಗ ನಾನು ವರ್ಕ್ ಮಾಡೋದ್ರಿಂದ ನೈಟ್ ಕಾಲೇಜ್ಗೆ ಹೋಗ್ತಿದ್ದೆ, ಈವ್ನಿಂಗ್ ಕಾಲೇಜಲ್ಲೇ ಹೋಗ್ತಿದ್ದೆ. ನಮ್ಮ ಕಾಲೇಜ್ ಹೆಸರು ಬಂದ್ಬಿಟ್ಟು ಸಿದ್ಧಗಂಗಾ ಯೂನಿವರ್ಸಿಟಿ ಅಂತ, ಲಗ್ಗೆರೆಯಲ್ಲಿ ಬ್ರಿಡ್ಜ್ ಕೆಳಗಡೆ ಇದೆ, ಅಲ್ಲಿ ಹೋಗ್ತಿದ್ದೆ. ಅಂದ್ರೆ ಬೆಳಿಗ್ಗೆ ಟೈಮ್ ಎಲ್ಲ ಕೆಲಸ, ಬೆಳಿಗ್ಗೆ ಟೈಮ್ ಎಲ್ಲ ವರ್ಕ್ ಮಾಡ್ತಿದ್ದೆ, ನೈಟ್ ಎಲ್ಲ ಬಂದ್ಬಿಟ್ಟು ಕಾಲೇಜು. ಮತ್ತೆ ಓದ್ಬೇಕಂದ್ರೆ ನಿಮ್ಗೆ ಯಾವ ಜಾಬ್ ಇಷ್ಟ ಇತ್ತು ಅಂತ? ನನಗೆ ಜಾಬ್ ನಮ್ಮ ಅಪ್ಪ ಮುಂದೆ ಆಸೆ ಇದ್ದು ಬಂದ್ಬಿಟ್ಟು ಪೊಲೀಸ್ ಜಾಬ್ ಅಂತ ಹೇಳಿ ಆಸೆ ಇತ್ತು. ನಾವು ಸ್ವಲ್ಪ ಬಡವರಾಗಿರೋದ್ರಿಂದ ನಾವೇನೋ ಮುಂದೆ ಓದಕ್ ಆಗ್ಲಿಲ್ಲ. ನಮ್ಮ ಅಪ್ಪಾಜಿ ಓದಿಸ್ತೀನಿ ಅಂದ್ರು, ಇನ್ನ ಮುಂದಕ್ಕೆ ಓದೋದಕ್ಕೆ ಮತ್ತೆ ಸಾಲ ಎಲ್ಲ ಮಾಡ್ತಾರ ಅಂತೇಳಿ ನಾವೇ ಸ್ವಲ್ಪ ಬುದ್ಧಿ ಅನ್ಕೊಂಡು ಬೇಡ ಅಂತ ವರ್ಕ್ ಮಾಡ್ಕೊಂಡು ಬಿಸ್ನೆಸ್ ಮಾಡೋಣ ಅಂತೇಳಿ ಈ ಫೀಲ್ಡಿಗೆ ಬಂದ್ವಿ. ಅಂದ್ರೆ ಈ ಫೀಲ್ಡಿಗೆ ಬರಕ್ಕಿಂತ ಮುಂಚೆ ನೀವ್ ಯಾವ ತರ ಕಷ್ಟನ ಸ್ವಲ್ಪ ಅನುಭವಿಸಿದ್ರ? ಅದೇ ಸರ್, ಕಷ್ಟ ಅಂತಂದ್ರೆ ಇದೆ, ಇವಾಗ ನಾರ್ಮಲ್ ಇದೆ, ಬರೇ ಸಾಲ ಎಲ್ಲ ಇತ್ತು ಅಪ್ಪಾಜಿ ಅವ್ರದ್ದು. ಅದನ್ನೆಲ್ಲ ಕಣ್ಣಾರೆ ನೋಡಿ ಇನ್ನೇನು ನಾವು ಮಾಡಬಾರ್ದು ಅಂತೇಳಿ, ಇನ್ನೇನು ಓದಿದ್ರೆ ಮತ್ತೆ ಸಾಲ ಮಾಡ್ತಾರಂತೆ ಒಂದೇ ಒಂದು ಕಾರಣಕ್ಕೆ ಇದೆಲ್ಲ ಬಿಟ್ಟು ವರ್ಕ್ ಕಲ್ತ್ಕೊಂಡ್ಬಿಟ್ವಿ. ಅಂದ್ರೆ ಇದೇ ತರನೇ ವರ್ಕ್ ಅಂತ ಕಲ್ತಿಲ್ಲ ಸರ್. ನಾನು ಜಸ್ಟ್ ಏನಂದ್ರೆ 7ನೇ ಕ್ಲಾಸಲ್ಲೇ ನಾನು ನಮ್ಮ ಅಣ್ಣನ ಜೊತೆಗೆ ಮೂಡ್ಲು ಮಚ್ಚಿಗೆರೆ ಅಲ್ಲೆಲ್ಲ ಹೋಗ್ತಾ ಇದ್ದೆ ಕಲಿಯೋದಕ್ಕೆ. ಕಾನಕಟ್ಟೆ ಮೂಡ್ಲು ಮಚ್ಚಿಗೆರೆ ಅದೆಲ್ಲ ಅಲ್ಲೇ ಕಲ್ತಿದ್ ವರ್ಕ್ ನಾನು. ಅದಾದ್ಮೇಲೆ ಬೆಂಗಳೂರಿಗೆ ಹೋದಾಗ ಈ ತರ ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ದಕ್ಕೆ ಅವ್ರ ಹತ್ರ ವರ್ಕ್ ಮಾಡ್ತಿದ್ದೆ ನಾನು. ಮತ್ತೆ ಕಾಲೇಜೆಲ್ಲ ಮುಗೀತು. ಅದಾದ್ಮೇಲೆ ಇನ್ನೊಬ್ರು ಸುರೇಶ್ ಅಣ್ಣ ಅಂತೇಳಿ ನಮ್ಮ ಬೆಸ್ಟ್ ಓನರ್ ಅವರು, ಅವ್ರ ಹತ್ರ ವರ್ಕಿಗೆ ಹೋದಾಗ ಅವರೇ ಬಂದು ಯುನಿಸೆಕ್ಸ್ ಸ್ಟೈಲಿಸ್ಟ್ ಆಗಪ್ಪ ನೀನ್ ಅಂತೇಳಿ ಅವರೇ ಸ್ವಲ್ಪ ಟ್ರೈನಿಂಗ್ ಕೊಡೋದಕ್ಕೆಲ್ಲ ಹೆಲ್ಪ್ ಮಾಡಿದ್ ನನಗೆ. ಹಂಗಾಗಿ ಒಂದ್ ಸ್ವಲ್ಪ ಸಲೂನಲ್ಲಿ ವರ್ಕ್ ಮಾಡ್ತಾ ನನ್ನ ಫ್ರೆಂಡ್ಸ್, ನಮ್ಮ ಓನರ್ಸ್ ಗಳು ಎಲ್ಲರೂ ಬಂದು ನನಗೆ ಒಂದ್ ಸ್ವಲ್ಪ ಮುಂದೆ ದುಡಿದ್ರು. ಹಂಗಾಗಿ ಸಲೂನ್ ಮಾಡೋದಕ್ಕೆ ಅವಾಗೇನೋ ಒಂದು ಡ್ರೀಮ್ ಇತ್ತು. ಅದಾದ್ಮೇಲೆ ಇನ್ನೇನು ನಾನು ಸ್ವಲ್ಪ ಎಲ್ಲೆಲ್ಲ ಹೋಗ್ಬೇಕಿತ್ತು, ಅಲ್ಲಿ ಹೋಗಕ್ ಬಿಡ್ಲಿಲ್ಲ ನಮ್ಮ ಅಪ್ಪ ನಮ್ಮ. ಹಂಗಾಗಿ ಊರಲ್ಲೇ ಬಂದು ಮಾಡ್ಬಿಟ್ಟು ಸಲೂನ್ ಮಾಡಿದೆ ನಾನು. ಆದ್ರೆ ವೀಕ್ಷಕರೇ, ಇವ್ರಿಗೆ ಹಠ ಅನ್ನೋದು ಯಾವ ತರ ಇತ್ತು ಅಂದ್ರೆ, ಮನೆ ಬಡತನ ನೋಡ್ಬಿಟ್ಟು ತಾನು ಕೆಲಸ ಕಲಿತಿರೋದ್ರಲ್ಲಿ
ತಮ್ಮ ಸ್ವಂತ ಊರಿನಲ್ಲಿ ಏನಾದ್ರು ಒಂದು ದೊಡ್ಡದಾಗಿ ಏನಾದ್ರು ಒಂದು ಮಾಡ್ಬೇಕಂತೇಳಿ ಮಾಡಿದ್ದಾರೆ. ಆದ್ರೆ ಅವ್ರ ಏಜ್ ಎಷ್ಟಂತ ಅವ್ರ ಬೈಲ ಕೇಳೋಣ. ಸರ್ ಇವಾಗ ನಿಮ್ದು ಏಜ್ ಎಷ್ಟು ಈಗ? ಸರ್ ನಂದು ಇನ್ನೂ 26. 26. ನೋಡ್ರಿ 26ಕ್ಕೆ ಯಾರ್ಯಾರೆಲ್ಲ ಏನೇನ್ ತರ ಅಂದ್ರೆ ಬೇರೆ ಬೇರೆ ತರ ಈ ಪ್ರೀತಿ ಪ್ರೇಮ ಮತ್ತೆ ಮನೆಗೆ ಏನಾದ್ರು ಕೊಡ್ಸಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗೋದು ಅಥವಾ ಈ ತರ ಎಲ್ಲ ಮಾಡ್ತಾರೆ. ಆದ್ರೆ 26ನೇ ವಯಸ್ಸಿಗೆ ಈ ರೀತಿ ಅಚೀವ್ಮೆಂಟ್ ಮಾಡಿರೋಕೆ ಒಂಥರ ಖುಷಿನ ಆಗುತ್ತೆ. ಸರ್ ಇಷ್ಟಪಟ್ಟು ಸೂಸೈಡ್ ಮಾಡ್ಕೊಂತಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಅವ್ರಿಗೆ ಏನ್ ಹೇಳ ಸರ್, ನಂಗೂ ಲವ್ ಆಗಿತ್ತು. ಅದು ಬಂದ್ಬಿಟ್ಟು ಒಂದ್ ಹುಡುಗಿ ಲವ್ ಮಾಡ್ತಾ ಇದ್ಲು. ಅದಾದ್ಮೇಲೆ ಏನೋ 9,000 ಕೆಲಸ ಸಿಕ್ತಂತೇಳಿ ನನ್ ಬಿಟ್ಟಾಕಿದ್ಲು. ಅದಕ್ಕೆ ಅವಳು ಮುಂದೆ 90,000 ಕೆಲಸ ಮಾಡ್ತಾ ಇದೀನಿ. ಅಂದ್ರೆ ಈಗ ನಾವ್ ನೋಡ್ದಂಗೆ ಒಂದು 10 ಜನ ಕೆಲ್ಸಗಾರಿದ್ದಾರೆ. ಹೌದು ಸರ್, 12 ಜನ ಕೆಲಸ ಕೊಟ್ಟಿದ್ದೀನಿ ಸರ್. ಈಗ ಒಬ್ರು ಎಷ್ಟು ಪೇಮೆಂಟ್ ಮಾಡ್ತೀರಾ? ಸರ್ ಒಬ್ಬೊಬ್ರಿಗೆ ಪೇಮೆಂಟ್ ಎಲ್ಲ ಬಂದು ಒಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಒಂದು ಬೇಸಿಕ್ ಸ್ಯಾಲರೀಸ್ ಇರುತ್ತೆ ಅವ್ರಿಗೆ. ಅಲ್ಲ ತಿಂಗಳಿಗೆ ಮಂತ್ ಎಷ್ಟು ಕೊಡೋದು ನೀವು? ಮಂತ್ಲಿ ಆಲ್ಮೋಸ್ಟ್ ಅವ್ರಿಗೆ ಒಂದು ನಮ್ ಜಗ್ಲೂರಲ್ಲಿ 6-15 ಒಂದು ಇರುತ್ತೆ. ಡಿಪೆಂಡ್ಸ್ ಆಗುತ್ತೆ ಅದೆಲ್ಲ. ಇವರು ಒಬ್ಬರಿಗೆ ಕನಿಷ್ಠ ಅಂದ್ರೆ ಒಂದು 6 ರಿಂದ 7 ಸಾವಿರ ಕೊಡ್ತಾರೆ. ಅಲ್ಲಿ ಇಬ್ಬರಿಗೆ ಪ್ಲಸ್ ಮಾಡಿದ್ರೆ 14,000 ಆಗುತ್ತೆ, 7 14,000 ಆಗುತ್ತೆ. ಆದ್ರೆ 9,000 ರೂಪಾಯಿಗೋಸ್ಕರ ಕೆಲಸ ಮಾಡೋಂತ ಈ ಹುಡುಗಿಗ ಇವ್ರೆ ಎಷ್ಟೋ ತಿಂಗಳಿಗೆ ಸರ್ ಈ ಸ್ಯಾಲರಿ ಎಷ್ಟು ಕೊಡ್ಬೋದು ಟೋಟಲ್ ಎಲ್ಲ ಸೇರಿ ಅವ್ರಿಗೆ ನಮ್ದು ನಮ್ದು ಕರೆಕ್ಟ್ ನಂದು ಬಾಡಿಗೆ ಗಿಡಿಗೆ ಎಲ್ಲ ಸೇರಿ 1,30,30,000 ರೂಪಾಯಿ ಆಗುತ್ತೆ. ನೋಡಿ 1,30,30,000 ರೂಪಾಯಿ ಇವರು ತನ್ನ ಅಂದ್ರೆ ಇವರು ಬಂಡವಾಳ ಬಿಟ್ಟು ತನ್ನ ಔಟ್ ಸೈಡ್ ಏನು ಖರ್ಚು ಇರುತ್ತೆ ಅದು 1,30,30,000 ರೂಪಾಯಿ ತಿಂಗಳಿಗೆ ಆಗುತ್ತೆ. ಈಗ ಇದೇ ಸಲೂನ್ ಅಂದ್ರೆ ಒಂದ್ ಚಿಕ್ಕ ಮಾಡ್ಬೋದಿತ್ತು. ನೀವು ಈ ತರ ಒಂದು ತಾಲೂಕಲ್ಲಿ ಏನಕ್ ಮಾಡ್ಬೇಕಂತ ಅನಿಸ್ತದೆ ಸರ್? ಈಗ ನಾನ್ ಕಲ್ತಿದ್ದಲ್ಲಿ ಯೂನಿಸೆಕ್ಸ್ ಸರ್, ಅಂದ್ರೆ ಲೇಡೀಸ್ ವಿತ್ ಜೆಂಟ್ಸ್. ನಾನು ಏರು ಸ್ಕಿನ್ ಮೇಕಪ್ ಅಂದ್ರೆ ನಿಮ್ಮಲ್ಲಿ ಈಗ ಅಂದ್ರೆ ಬಂದ್ಬಿಟ್ಟು ಈಗ ಸರ್ ನಮ್ದ್ರಲ್ಲಿ ಹುಡುಗಿಯರ್ಗೂ ಇದೆ ಹುಡುಗರ್ಗೂ ಇದೆ, ಎರಡು ಇದೆ. ವಿತ್ ಅಂದ್ರೆ ನಮ್ಮ ಹತ್ರ ಬಾಡಿ ಮಸಾಜ್ ಮಾತ್ರ ಇಲ್ಲ. ಬೇರೆ ನಮಗೆ ಇದು ಏರು ಸ್ಕಿನ್ ಮೇಕಪ್ 3 ಇದೆ ನಮ್ಮ ಹತ್ರ. ಟೋಟಲ್ ಹೇಳ್ಬಿಡಿ ಯಾವ ತರ ಏನಿದೆ ಅಂತ. ಸರ್ ನಮ್ಮ ಹತ್ರ ಅದೇ ಇದು ಏರ್ ಸರ್ವಿಸ್ ಏನೇ ಇದ್ರು ಮಾಡ್ತೀವಿ. ಮತ್ತೆ ಇದು ಏನೇ ಪ್ರಾಬ್ಲಮ್ಸ್ ಇದ್ರು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅದಾದ್ಮೇಲೆ ಸ್ಕಿನ್ ಟ್ರೀಟ್ಮೆಂಟ್ ಕೊಡ್ತೀವಿ. ಸ್ಕಿನ್ ಟ್ರೀಟ್ಮೆಂಟ್ ಅಂದ್ರೆ ನಾವು ಡಾಕ್ಟರ್ ರೇಂಜ್ ಕೊಡೋದಿಲ್ಲ. ಈಗ ನಾರ್ಮಲ್ ನಮ್ ಕೈಲಿ ಏನಾಗುತ್ತೋ ಅದು ನಾವು ಏನ್ ಕಲ್ತಿದೀವೋ ಅದ್ರ ಬಗ್ಗೆ ಕೊಡ್ತೀವಿ ನಾವು. ಮತ್ತೆ ಅದಾದ್ಮೇಲೆ ಬಂದು ಮೇಕಪ್ಸಿಗೆಲ್ಲ ಅಲೋ ಮಾಡ್ತೀವಿ, ಕ್ಲೈಂಟ್ಸ್ ನ ಕಳಿಸ್ತೀವಿ. ಇದು ನಮ್ ಸ್ಟಾಫ್ಸ್ ನೆಲ್ಲ ಕಳಿಸ್ತೀವಿ. ಮದುವೆಗಳು ಸಮಾರಂಭಗಳು ಏನಾರು ಇದ್ರೆ ಅದಕ್ಕೆಲ್ಲ ಮೇಕಪ್ ಎಲ್ಲ ಕಳಿಸ್ತೀವಿ. ಇವಾಗ ಇದು ಅಂದಾಜು ನಿಮ್ ಸಲೂನ್ ಓಪನ್ ಮಾಡೋದಕ್ಕೆ ಎಷ್ಟು ಖರ್ಚಾಯ್ತಂತ? ಸರ್ ನಮ್ದು ಮೊದ್ಲು ಅಲ್ಲೊಂದ್ ಸಲೂನ್ ಓಪನ್ ಮಾಡಿದ್ವಿ. ಇದಕ್ಕಿಂತ ಮುಂಚೆ ಜಗಳೂರಲ್ಲೇ ವಿದ್ಯಾನಗರದಲ್ಲಿ ಓಪನ್ ಮಾಡಿದ್ವಿ. ಸರ್ ಅದೇನು ಕ್ಲೋಸ್ ಆಯ್ತು ಅಂದ್ರೆ ಒಂದ್ ಸ್ವಲ್ಪ ಊರ್ ಒಳಗಡೆ ಆಯ್ತು, ಜನಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಗೊತ್ತಿರ್ಲಿಲ್ಲ. ಹಂಗಾಗಿ ಸ್ವಲ್ಪ ಬಿಸ್ನೆಸ್ ಡಲ್ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಮಾಡೋರು ಒಂದ್ ಸ್ವಲ್ಪ ಬಿಟ್ಟು ಹೋದ್ರು ನನ್ನ ಹತ್ರ. ಹಂಗಾಗಿ ಅದಷ್ಟು ಹಂಗಾದ್ರೆ ನಾನ್ ಕೇಳೋದೇನಂದ್ರೆ ಈಗ ಅಷ್ಟೊಂದು ಈಗ ಒಂದ್ ಸಲೂನ್ ಓಪನ್ ಮಾಡಕ್ಕೆ ಅಂದ್ರೆ ಎಷ್ಟು ಖರ್ಚಾಗುತ್ತೆ? ಸರ್ ಒಂದ್ ಸಲೂನ್ ಓಪನ್ ಮಾಡೋಕೆ ಮಿನಿಮಮ್ 15 to 20 lakh ವರ್ಗು. ಮತ್ತೆ ಅಲ್ಲಿ ಈಗ ಕ್ಲೋಸ್ ಮಾಡಿರಲ್ಲ, ಅಲ್ಲಿ ಲಾಸ್ ಏನಾಗಿಲ್ಲ ಮತ್ತೆ? ಸರ್ ಆಯ್ತು ಸರ್, ಈಗ ಅದ ಹಂಗೆ ಲಾಸ್ ಆಯ್ತು ಅಂತ ಹೇಳಿದ್ರೆ ಇನ್ನು ಅಂದಾಜ್ ಎಷ್ಟು ಲಾಸ್ ಆಯ್ತು? ಅಂದಾಜ್ ಆಯ್ತು ಸರ್, 10 ಲಕ್ಷ 12 ಲಕ್ಷ ಲಾಸ್ ಆಯ್ತು. ಈ 10-12 ಲಕ್ಷ ಸಾಲ ಆದ್ಮೇಲೆ ಮತ್ತೆ ಇಲ್ಲಿ ಓಪನ್ ಮತ್ತೆ ಓಪನ್ ಮಾಡಿಲ್ಲ. ಇದಕ್ಕೆಲ್ಲ ಏನಿಲ್ಲ ಸರ್, ಒಂದೇ ಒಂದು ಗೆದ್ದೆ ಗೆಲ್ಲರೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ, ಇದೊಂದಿದ್ರೆ ಸಾಕು ಸರ್. ಯಾವ ಬರ್ತಿದ್ರೆ ಗೆದ್ದೆ ಗೆಲ್ತೀವಿ, ಅದೊಂದು ಆಟ ಸರ್ ನಮ್ದು. ಇವಾಗ ಇದೆಲ್ಲ ಚೆನ್ನಾಗಿದೆ ನಿಮ್ಗೆ ಇವಾಗ? ಸರ್ ಚೆನ್ನಾಗಿದೆ. ಇಲ್ಲಿ ಒಂದ್ ಸ್ವಲ್ಪ ಬೆಟರ್ ಆಗಿದೆ ಎಲ್ಲರಿಗಿಂತ. ಇವಾಗ ಈ ಸಲೂನ್ ಓಪನ್ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಆಯ್ತು? ಸರ್ ನಮ್ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಆಯ್ತು ಸರ್. ಅದೆಲ್ಲ ನೆಕ್ಸ್ಟ್ ಯಾವಾಗ ಹೇಳ್ತೀನಿ. ಅಂದ್ರೆ ಹೇಳಿ, ಯಾಕಂದ್ರೆ ಈಗ ಪರ್ಚೇಸ್ ಮಾಡ್ತೀನಿ ಸರ್. ಅದೇ ಕಾರ್ ಪರ್ಚೇಸ್ ಮಾಡಿ 1 year ಆಯ್ತು. ಕಾರು ಇದೆಯಾ? ಹಾ ಕಾರ್ ಇದೆ ಸರ್. ಆದ್ರೆ 26 ವರ್ಷಕ್ಕೆ ಇಷ್ಟೊಂದೆಲ್ಲ ಅಚೀವ್ ಮಾಡ್ಬೋದಾ ನಿಮ್ ಪ್ರಕಾರ? ಸರ್ ಮೈಂಡ್ ಸೆಟ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅಲ್ಲ ಬೇರೆಯವ್ರಿಗೆ ಹೇಳೋದಾದ್ರೆ, ನಿಮ್ದೇನೋ ಮಾಡಿದಿರಾ, ಬೇರೆಯವ್ರಿಗೆ ಹೇಳೋದಾದ್ರೆ ಮಾಡೋದು ಆರಾಮಾಗಿ ಮಾಡ್ಬೋದು ಸರ್. ಈಗ ಅಪ್ಪ ಅಮ್ಮ ಕೊಡ್ಸಿಲ್ಲ ಅಂತ ಎಷ್ಟೋ ಜನ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗ್ಬಾರ್ದು ಸರ್. ಒಬ್ಬರು ಕಾಸಿರೋರು ಇರ್ತಾರೆ, ಒಬ್ರು ಕಾಸಿಲ್ದವ್ರು ಇರ್ತಾರೆ, ಬಡವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅದು ಅರ್ಥ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಟ್ರೆ ಎಲ್ಲದೂ ಆಗುತ್ತೆ. ಈಗ ನಿಮ್ದು ಶಾಪ್ ಎಲ್ಲಿ ಬರುತ್ತೆ ಏನಂತ ನೀವ್ ಹೇಳ್ಬಿಡಿ ಸರ್. ನಮ್ಮದ್ ಬಂದ್ಬಿಟ್ಟು ಇದು ಯಾವ ಊರು ಏನು ಎಲ್ಲ ಹೇಳ್ಬಿಡಿ ನೀವು. ಜಗಳೂರು ನಿಯರ್ ಪೊಲೀಸ್ ಸ್ಟೇಷನ್. ಇದು ರಾಘವೇಂದ್ರ ಆಪೋಸಿಟ್ ಇದೆ, ರಾಘವೇಂದ್ರ ಹಾಸ್ಪಿಟಲ್ ಆಪೋಸಿಟ್ ಮಿಡಲ್ ಕ್ಲಾಸ್ ಮೇಲ್ಗಡೆ ಇದೆ. ಅಂದ್ರೆ ನಿಮ್ದು ರಜಾ ಆತರ ಏನಿರಲ್ಲ? ರಜೆ ಏನಿರಲ್ಲ. ಒಟ್ಟು ಬಾಯ್ಸ್ಗೂ ಮತ್ತೆ ಲೇಡೀಸ್ಗೂ ಎರಡು ತರ ಇರುತ್ತೆ? ಎರಡಕ್ಕೂ ಇರುತ್ತೆ, ಲೇಡೀಸ್ಗೂ ಇರುತ್ತೆ, ಬಾಯ್ಸ್ಗೂ ಇರುತ್ತೆ. ಅಂದ್ರೆ ತೀರಾ ನಿಮ್ ಲೈಫ್ ನಲ್ಲಿ ಕಷ್ಟ ಅಂತ ಅನ್ಭವಿಸಿದ್ದೆ ಅವರು? ನಮ್ ಲೈಫ್ ನಲ್ಲಿ ಕಷ್ಟ ಅಂತ ಅನ್ಭವಿಸಿದ್ದು ಒಂದೇ ಒಂದು ಸರ್ ಅಷ್ಟೇ. ಅದೇ ನಾರ್ಮಲ್ ಆಗಿ ನಾವು ಇಲ್ಲಿ ಓದಕ್ ಬಿಟ್ಟಿದ್ದೆ ಕಷ್ಟ ಸರ್ ನಮ್ಗೆ ಅಷ್ಟೇ. ಓದಿದ್ರು ಇನ್ನ ಅಮೇಜಿಂಗ್ ಆಗಿ ಓದ್ತಾ ಇದ್ದೆ ನಾನು. ಏನ್ ಮಾಡ್ತೇನೆ ಅದ್ರ ದುಡ್ಡಿಲ್ಲ. ಅಲ್ಲ ಇನ್ನೊಂದೇನೋ ಆಗಿತ್ತಲ್ಲ ನಿಮ್ಗೆ? ಆಕ್ಸಿಡೆಂಟ್ ಆಗಿತ್ತು ಸರ್.
ಅದೇ ಯಾವಾಗಂದ್ರೆ ಕರೋನಾ ಟೈಮಲ್ಲಿ ಕರೆಕ್ಟ್ ಆಗಿ ಅದು ಏನೇನಾಗಿತ್ತು ಅಂತ ತೋರಿಸ್ತೀರಾ ಸರ್ ಇದು ಏನು ತೋರ್ಸಕ್ಕಾಗ ಒಳಗಡೆ ಇದಾವೆ, ಜಸ್ಟ್ ಇದೊಂದು ತೋರಿಸ್ಬೋದು. ಇದು ಕಾಣಿಸ್ಬಾರ್ದು ಅಂತೇಳಿ ಟ್ಯಾಟೋ ಹಾಕ್ಸಿದೀನಿ ನಾನು ಇದನ್ನ. ಇದಷ್ಟು ಫುಲ್ ಇದು ಡ್ಯಾಮೇಜ್ ಆಗಿದೆ, ಮತ್ತೆ ಇಲ್ಲಿ ಸ್ವಲ್ಪ ಕಾಲು ಸಮೇತ ಇಲ್ಲೊಂದ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಫುಲ್. ಈಗ ಆ ಟೈಮಲ್ಲಿ ನೀವು ಆಕ್ಸಿಡೆಂಟ್ ಆದಾಗ ಫ್ರೆಂಡ್ಗಳು ಏನಾರ ಬಂದ್ರ ಸರ್ ಯಾರು ಬರೋಲ್ಲ ಸರ್. ಬಂದ್ರೆ ಇಲ್ಲ ಆನೆಸ್ಟ್ ಹೇಳಿ ಸರ್ ಆನೆಸ್ಟ್ ಆಗಿ ನಾನು ಹೇಳ್ತೀನಿ, ನಾನು ಬಿದ್ದು ಸಮೇತ ಇದು ಒಂದಿಬ್ರಿಗೆ ಫೋನ್ ಮಾಡಿದ್ರೆ ಅವ್ರು ಯಾರು ಫೋನ್ ಎತ್ತಿಲ್ಲ ನಮ್ಗೆ. ಅದ್ ಏನಕ್ಕೆ ಎತ್ತಿಲ್ಲ ಅಂತಂದ್ರೆ ಒಂದ್ 5,000 ದುಡ್ಡು ಇಸ್ಕೊಂಡಿದ್ರೆ ನನ್ನ ಹತ್ರ. ನಾನು ಆಗಲ್ಲ 5,000 ದುಡ್ಡಿಗೆ ಫೋನ್ ಮಾಡ್ತೀನಿ ಅಂತ ತಿಳ್ಕೊಂಡು ನನ್ ಫೋನ್ ಎತ್ತಲಿಲ್ಲ. ಆಗ್ಲೂ ಕೂಡ ಯಾರು ಫ್ರೆಂಡ್ ಬಂದಿಲ್ಲ, ಯಾರು ಬರ್ಲಿಲ್ಲ ಸರ್. ಆಮೇಲೆ ಮತ್ತೆ ಇದು ಹಿರಿಯೂರಲ್ಲಿ ಬಿದ್ದು ಚಳ್ಳಕೆರೆ ಗೇಟಿಗೆ ಸೀದಾ ಬಂದೆ ಜಗಳೂರಲ್ಲಿ. ಅವಾಗ ಮಾತ್ರ ಒಂದಿಬ್ರು ಫ್ರೆಂಡ್ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಅದು ಬಿಟ್ರೆ ಏನ್ ಹೆಲ್ಪ್ ಆಗಿಲ್ಲ. ಈಗ ನೀವು ಬಿಸ್ನೆಸ್ ಅಲ್ಲಿ ಏನಾದ್ರು ಮಾಡ್ಬೇಕಂದ್ರೆ ಫ್ರೆಂಡ್ಶಿಪ್ ಗೋಸ್ಕರ ಏನಾದ್ರು ಹೇಳಕ್ಕೆ ಫ್ರೆಂಡ್ಶಿಪ್ ಗೋಸ್ಕರ ಏನಿಲ್ಲ ಸರ್. ಅದು ಫ್ರೆಂಡ್ ಅಂದ್ರೆ ಒಂದು ಒಳಗಡೆ ಇರುತ್ತೆ, ಅದೆಲ್ಲ ಹೇಳ್ಬಾರ್ದು. ಅವ್ರು ಏನೇ ಮಾತಾಡಿದ್ರು ಏನೇ ಬೈದ್ರು ತಡ್ಕೊಂಡಿರ್ಬೇಕು. ನನಗೆ ಅಂತ ಫ್ರೆಂಡ್ಸ್ ತುಂಬಾ ಇದಾರೆ, ನಾನು ಅಂತವ್ರ ಬಗ್ಗೆ ಹೇಳಿಲ್ಲ. ಜಸ್ಟ್ ಏನಂದ್ರೆ ಈಗ ಇಲ್ಲಿ ನನ್ ಜೊತೆ ಬಗ್ಗೆ ಸ್ವಲ್ಪ ಅವಾಗ ಮಾತ್ರ ಬರ್ಲಿಲ್ಲ. ರಾಕಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಅಲ್ಲೊಂದ್ ಪಕ್ಕದಾಗ ಗಂಟೆ ಇರುತ್ತೆ, ಅದನ್ನು ಹೊಡ್ಬಿಡ್ರಿ. ಥ್ಯಾಂಕ್ ಯು ಸರ್.